ನೋಡ್ತಾ ಇದ್ದೀವಿ ಸ್ಟಾಪ್ ಆಯ್ತಾ ಆಗ್ಲೇಬೇಕು ಕೊಡ್ಸಿರೋದು ನಿಂಗೆ ಬರ್ಬಿಟ್ಟೆ ಆದ್ರೆ ಕನ್ನಡಿಗೆ ಪೋಸ್ಟಿಗೆ ಇಂಡಿಯಾ ಮ್ಯಾಪಲ್ಲೇ ಇದ್ದಿರೋ ನಿನ್ನ ಡಿಸ್ಟಿಕ್ಗೆ ಕರ್ನಾಟಕ ಮ್ಯಾಪಲ್ಲೇ ಇದ್ದಿರೋ ನಿನ್ನ ಊರಿಗೆ ನನಗೆ ಆಗ್ಬಿಟ್ಟೆಲ್ಲ ಈಗ ಯಾರು ನೋಡ್ತೀರ ಇದು ನನ್ನೂರು ಇದು ನನ್ನ ಏರಿಯಾ ನಾನ್ ಬೆಂಗಳೂರಲ್ಲಿ ಕೊಡಗಿದ್ರೆ ಉಡುಪಿ ಇದು ಕನ್ನಡ ಒಬ್ಬ ಪೊಲೀಸ್ ಆಫೀಸರ್ ಟ್ರಾನ್ಸ್ಫರ್ ಆದ್ರೆ ಹೋಗೋದು ಪೊಲೀಸ್ ಸ್ಟೇಷನ್ಗೆ ಪೋಸ್ಟ್ ಆಫೀಸ್ಗಲ್ಲ ರವಿ ಯಾರು ಕಾಜಿ ಪಿಜಲ್ಲ ಅವರಿಲ್ಲವೇ ಮನೆಯಲ್ಲಿ ಇದ್ದಾರೆ ಬನ್ನಿ ಸಾಹೇಬ್ರೆ ಗೌಡ್ರೆ ಗೌಡ್ರೆ ಹೊಸದಾಗಿ ಬಂದ ಇನ್ಸ್ಪೆಕ್ಟರ್ ನಿಮ್ಮನ್ನ ಕಾಣಬೇಕೆಂದು ಬಂದಿದ್ದಾರೆ ಅವನು ಹೊಸ ಇನ್ಸ್ಪೆಕ್ಟರ್ ನಮ್ಮ ಬನ್ನಿ
ಕೆಲಸ ಇದೆ, ಕುಳಿತುಕೊಳ್ಳು. ಇರಲಿ ಇರಲಿ, ಮಾವನ ಮನೆ ಅಂದ ಕೂಡಲೇ ಅದು ನನ್ನ ಮನೆ ಇದ್ದ ಹಾಗೆ. ತಾವು ಕ್ಷೇಮವಾಗಿದ್ದೀರಿ ತಾನೇ? ತಮ್ಮಂತ ಹಳೆಯಂದಿರು ನನ್ನ ಬಲಗೈಯಾಗಿರುವಾಗ ನನ್ನ ಕ್ಷೇಮಕ್ಕೇನು ಕೊರತೆ ಇಲ್ಲ. ಬೈದ ಬಾರಿ ಇವರು ನನ್ನ ಮಿಲ್ ಮ್ಯಾನೇಜರ್ ನಾಗರಾಜ್ ಅಂತ, ಇವರು ನನ್ನ ಗೆಳೆಯ ತಲಾಟಿ ರಂಗನಾಥ್ ಅಂತ. ಹಾಗೆ ಇವರು ರೋಷ ದೇಶಕ್ಕೆ ಅಡ್ಡಿಯಾದ ಪುಣ್ಯಗಳ ಕತ್ತನ್ನ ಕತ್ತರಿಸಿ ಅವರ ರಕ್ತದಿಂದ ನನ್ನ ಪಾದದಭಿಷೇಕ ಮಾಡುವ ಕಾಳ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಅದೇನು ಬರ್ಲಿಕ್ಕೆ ಹೇಳಿದ್ರಂತಲ್ಲ? ಬರ್ಲಿಕ್ಕೆ ಹೇಳಲೇಬೇಕಾಗಿದೆ ಇನ್ಸ್ಪೆಕ್ಟರ್. ನೀನು ನನ್ನ ಸೋದರಯ್ಯ, ನೀನು ನಾನು ಹೇಳಿದ ಹಾಗೆ ಕೇಳಿದರೆ ಮಣ್ಣಿನಿಂದ ಮನೆ ಕಟ್ಟಿಸಿಕೊಳ್ಳಲು. ಹೌದು, ದೊಡ್ಡ ರೈತ ನೆನೆಸಿಕೊಂಡಿರುವ ಶಿವನ ಗೂಡಿಗೆ ಬೆಂಕಿ ಇಟ್ಟ ವ್ಯಕ್ತಿ ಬೇರೆ ಯಾರು ಅಲ್ಲ, ನಾನೇ. ಹೌದು ಇನ್ಸ್ಪೆಕ್ಟರ್. ಕೈ ಮುಚ್ಚಿ ಹಾಕೊಳ್ಳೇನು, ಕಣ್ಮುಚ್ಚಿ ಈ ಕೇಸನ್ನು ಕಿತ್ತಾಕ್ಬಿಡು. ಈ ಕೇಸ್ ನಂದೇ ಅಂತ ಯಾರಿಗೂ ಗೊತ್ತಾಗ್ಬಾರ್ದು. ಈ ಕೇಸಿಗೆ ಕೈ ಹಾಕೋದ್ ಬಿಟ್ರೆ ಏನ್ರಿ ಕೈ ತಗೊಳಕ್ ಇನ್ಸ್ಪೆಕ್ಟರ್, ಪ್ರಾಣಕ್ಕೆ ಹೆದರಿ ಈ ಕೇಸನ್ನು ಬಿಡುತ್ತೇನೆಂದಾದರೂ ನೀವು ಹಿಂಜರಿದರೆ ನಿಮ್ಮ ಪ್ರಾಣ ರಕ್ಷಣೆಗೆ ಈ ಕೊಡ್ಲಿಕ್ಕ ಸದಾಶಿದ್ದನೆಂದು ತಿಳಿಸಿ. ನಾವು ಮಾಡಿದ ಕೆಲಸ ಸತ್ತಿಲ್ಲ ಸಿದ್ಧಿಯಾದ್ರೆ ನೀನು ಸತ್ತಿಲ್ಲ ಈ ಕರ್ನಾಟಕದ ಎಸ್ಪಿ ಆಗ್ತಿ. ಇಷ್ಟೆಲ್ಲ ನೀವು ಬಯಸುತ್ತಿದ್ದರೆ ಹೇಗೆ ಕೈ ಬಿಡಲಿ? ಮೊದಲೇ ಈ ಕೇಸ್ ಯಾರಂತ ಗೊತ್ತಿಲ್ಲ. ನಿಮ್ಮ ಹೇಳಿಕೆಯಂತೆ ಹಾಗೆ ಈ ಕೇಸನ್ನು ಕಿತ್ತಾಕಿ ಬಿಡುತ್ತೇವೆ. ಓಕೆ 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 ಓಕೆ. ಕುಲಕರ್ಣಿ ಅವರೇ, ಸೈಬರ್ಗೆ ಒಂದು 5 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಟ್ಟು ಕಳಿಸ್ತೀನಿ. ನನಗೆ ಏ, 5 ಲಕ್ಷ ಅಲ್ಲ, 10 ಲಕ್ಷ ಮಾಡ್ಬಿಡು. 10 ಲಕ್ಷ 20 ಕೊಡ್ತೇನೆ. ಇನ್ಸ್ಪೆಕ್ಟರ್, ಇನ್ನು ಹಣ ಬೇಕಂದರೆ ಬಾಯಿ ಬಿಟ್ಟು ಹಣದ ರಾಶಿಯನ್ನೇ ಒಟ್ಟು. ನೋಡು ಇನ್ಸ್ಪೆಕ್ಟರ್, ನಾವು ಹೇಳಿದ ಹಾಗೆ ಕೇಳುವುದು ನಿನ್ನ ಕೆಲಸ, ನೀನು ಕೇಳಿದಷ್ಟು ಹಣ ಕೊಡುವುದು ನಮ್ಮ ಕೆಲಸ. ಇದಕ್ಕೇನಾದ್ರೂ ತಪ್ಪು ನಡೆದ್ರ ನಿನ್ನ ಮೈ ಮೇಲಿರೋ ಕಾಕಿನೂ ಇರಂಗಿಲ್ಲ, ನೀನು ಉಳಿಯಂಗಿಲ್ಲ. ಗೌಡ್ರೇ, ಲೇ ಇನ್ಸ್ಪೆಕ್ಟರ್, ಇದೇ ನಮ್ಮ ಎಲ್ಲರ ಕೊನೆಯ ಮಾತು. ಬಿತ್ತಿದ ಬೀಜ ಆ ಬೀಜ ಹುಟ್ಟುವುದು ಸಸಿಯಾಗಿ ಹೊರತು ಬೇರೆ ಗಿಡ ಅಲ್ಲ ಗೌಡ್ರೇ. ಭಾವ ನೆನೆಸಿಕೊಂಡ ನಿನ್ನ ನಿರ್ಧಾರವೇ ನನ್ನ ನಿರ್ಧಾರ. 7 ಹಳ್ಳಿಗಳ ಒಡೆ ನೆನೆಸಿಕೊಂಡ ಶ್ರೀಲಕ್ಷ್ಮಿ ಸದಾ ಹಸ್ತ ನನ್ನ ಮಸ್ತಕದ ಮೇಲೆ ಇರುತ್ತದೆ ಎಂದರೆ ಅದು ನನ್ನ ಭಾಗ್ಯ. ಬರ್ತೇನೆ. ಬರೋಕ್ ಬಂದಿದ್ದೀರಾ? ಈ ಪಾಠ್ಯನ ಮುಗಿಸ್ಕೊಂಡು ಹೋಗಿ. ತಲಾಟಿ, ಏ ತಲಾಟಿ, ಮೊನ್ನೆ ಕಲ್ಸಿದ್ದಲ್ಲ ಬಾಂಬೆ ಡ್ಯಾನ್ಸರ್, ಏ ಹೇಳೋದನ್ನ ಕರ್ಕೊಂಡ್ ಬರ್ಲೇ ಹೋಗಿದ್ದೆ. ಕರೆ ಪಟ್ಟ